ಚಿಕನ್ ಗೀ ರೈಸ್ ಕಬಾಬ್ ಬಿರಿಯಾನಿ. ಇದನ್ನು ಹೇಗೆ ಮಾಡೋದಂದರೆ, ಒಂದು 1/4 ಕಪ್ ಎಣ್ಣೆ ಅಥವಾ ತುಪ್ಪನೂ ಹಾಕ್ಕೊಳ್ಬೋದು. ಇದನ್ನು ಹಾಕಿಬಿಟ್ಟು ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ಳಿ. ಕರಿಬೇವಿನ ಎಲೆ ಹಾಕಿದಾದ್ಮೇಲೆ ಒಂದು 5ರಿಂದ 6 ಈರುಳ್ಳಿಯನ್ನು ಇಲ್ಲಿ ಹಾಕಿಬಿಡಿ. ಚೆನ್ನಾಗಿ ಫ್ರೈ ಮಾಡಿದ್ದನ್ನು. ಇದಕ್ಕೆ ಈ ಬಿರಿಯಾನಿಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ. ಇದಾದ ನಂತರ ಒಂದು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು 4 ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿನೂ ಹಾಕ್ಕೊಳ್ಬೋದು. ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಹಸಿ ವಾಸನೆ ಎಲ್ಲ ಹೋಗಲಿ ಶುಂಠಿ ಬೆಳ್ಳುಳ್ಳಿಯದ್ದು. ನೀವು ತುಂಬ ಜನ ವಿಡಿಯೋ ನೋಡ್ತೀರಾ, ಆದರೆ ಲೈಕ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡೋದಿಲ್ಲ. ದಯವಿಟ್ಟು ಲೈಕ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಈಗ ಒಂದು 1/4 ಚಮಚದಷ್ಟು ಅರಿಶಿನ ಹುಡಿಯನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಅದಾದ ನಂತರ ಒಂದು ದೊಡ್ಡ ಚಮಚದಷ್ಟು ಬಿರಿಯಾನಿ ಮಸಾಲ ಹುಡಿಯನ್ನು ಹಾಕ್ಕೊಳ್ಳಿ. ನಾನು ಯಾವಾಗಲೂ ಪ್ರಿಫರ್ ಮಾಡೋದು ಎವರೆಸ್ಟ್ ಶಾಹಿ ಬಿರಿಯಾನಿ ಮಸಾಲ, ನನ್ನ ಪರ್ಸ್ನಲ್ ಫೇವ್ರೆಟ್. ನಿಮಗೆ ಬೇಕಿದ್ದರೆ ಯಾವುದು ಬೇಕಿದ್ದರೂ ಬಿರಿಯಾನಿ ಮಸಾಲೆನ ಹಾಕ್ಕೊಳ್ಬೋದು. ಈಗ 1 ಚಮಚ ಕರಿಮೆಣಸಿನ ಹುಡಿ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕು ಅಂದರೆ ನೀವು ಮೆಣಸಿನ ಹುಡಿಯನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲಿ 2 ದೊಡ್ಡದಾದ ಟೊಮ್ಯಾಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಲಿ. ಆ ಟೊಮ್ಯಾಟೊ ಹಣ್ಣೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಲಿ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ನಾವು ಡೈರೆಕ್ಟಾಗಿ ಚಿಕನನ್ನು ಹಾಕೋದಿಲ್ಲ. ಅದಕ್ಕೆ ಟೇಸ್ಟಿಗೆ ಬೇಕಿದ್ರೆ ನೀವು ಮ್ಯಾಗಿ ಮಸಾಲಾನು ಹಾಕ್ಕೊಳ್ಬೋದು, ಒಂದು ಪ್ಯಾಕೆಟಷ್ಟು. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಷ್ಟೇ ಮಾಡಿದ್ರೂ ತುಂಬಾ ಟೇಸ್ಟಿ ಆಗುತ್ತೆ. ಆದರೆ ನಿಮಗೆ ಇನ್ನೂ ಟೇಸ್ಟ್ ಬೇಕಂದರೆ ಒಂದು ಪ್ಯಾಕೆಟ್ ಮ್ಯಾಗಿ ಮಸಾಲೆನ ಹಾಕ್ಕೊಳ್ಬೋದು. ಈಗ ಇದು ಫ್ರೈ ಮಾಡಿರುವಂತಹ ಚಿಕನ್, ಸಾಮಾನ್ಯವಾಗಿ ಕಬಾಬ್ ಪೌಡರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿರುವಂತಹ ಚಿಕನನ್ನು ಇಲ್ಲಿ ರೆಡಿ ಮಾಡಿಟ್ಕೊಳ್ಳಿ. ಮೊದಲೇ ಇದನ್ನು ಈ ಥರ ಸೆಟ್ ಮಾಡಿ, ಅಂದರೆ ಸುತ್ತಲೂ ಈ ಥರ ಇಟ್ಕೊಂಡು ಬನ್ನಿ. ಅದಾದ ನಂತರ ಇದರ ಮೇಲೇ ನೀವು ಗೀ ರೈಸ್ ಇದೆಯಲ್ಲ, ತುಪ್ಪದ ಅನ್ನ, ಅಂದರೆ ಬಾಸ್ಮತಿ ಅಕ್ಕಿಯಿಂದ ಮಾಡಿರುವಂಥ ಅದಲ್ಲ, ಇದು ಜೀರಾ ರೈಸ್ ಅಥವಾ ಸೋನಾ ಮಸೂರಿ ಯಾವುದೂ ಆಗುತ್ತೆ. ಅದರಿಂದ ಮಾಡಿರುವಂತಹ ಅನ್ನ, ಇದು ಕುಕ್ಕರಲ್ಲೇ ಮಾಡಿರುವಂಥ ಅನ್ನ. ಇದನ್ನು ಹಾಕಿಬಿಟ್ಟು ಮೇಲೆ ಅದೇ ರೀತಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಬ್ರೌನ್ ಆಗಿ ಫ್ರೈ ಮಾಡಿರುವಂತಹ ಈರುಳ್ಳಿಯನ್ನು ಇಲ್ಲಿ ಹಾಕ್ಕೊಳ್ಳಿ. ಕಲರ್ ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಲೈಟ್ ಯೆಲ್ಲೋ ಕಲರನ್ನು ಯೂಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತಷ್ಟೇ. ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾದರೆ ಸ್ಕಿಪ್ ಕೂಡ ಮಾಡ್ಬೋದು. ಇದಾದ ನಂತರ ಪುನಃ ಅದೇ ರೀತಿ ರಿಪೀಟ್ ಮಾಡಿ ಮತ್ತೆ ಅನ್ನವನ್ನು ಹಾಕಿಬಿಟ್ಟು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈ ಮಾಡಿರುವಂತಹ ಈರುಳ್ಳಿಯನ್ನು ಅದೇ ರೀತಿ ಹಾಕಿ ಕೊನೆಯದಾಗಿ ತುಪ್ಪವನ್ನು ಮೇಲೆ ಹಾಕ್ಕೊಳ್ಳಿ. ನಾನು ಮತ್ತೊಮ್ಮೆ ಹೇಳ್ತೇನೆ, ದಯವಿಟ್ಟು ಲೈಕ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಇದಾದ ನಂತರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿಬಿಟ್ಟು 5 ನಿಮಿಷಗಳ ಕಾಲ ದಮ್ ಬರೋವರೆಗೂ ಇಡಿ. ಅದೇ ರೀತಿ ಒಂದು ತವಾದ ಮೇಲೆ ಇದನ್ನು ಇಟ್ಬಿಟ್ಟು ಅದನ್ನು 5 ನಿಮಿಷಗಳ ಕಾಲ 5ರಿಂದ 10 ನಿಮಿಷಗಳ ಕಾಲ ದಮ್ ಮಾಡಿಬಿಟ್ರೆ ಸೂಪರ್ ಆಗಿರುವಂತಹ ಕಬಾಬ್ ಬಿರಿಯಾನಿ ರೆಡಿ ಆಗುತ್ತೆ.